ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಏನಂತಂದ್ರೆ ಕ್ಷಣಗಣನೆ ಆರಂಭವಾಗಿದೆ. ಸಾಯಂಕಾಲ 5:30 ಸುಮಾರಿಗೆ ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗುತ್ತೆ. ಹೀಗಾಗಿ ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನರು ಈಗಾಗಲೇ ಕೊಪ್ಪಳದ ಗವಿಮಠದ ಆವರಣಕ್ಕೆ ಬಂದಿದ್ದಾರೆ. ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಒಂದು ಪ್ರಸಾದ ವ್ಯವಸ್ಥೆನ, ಅದು ಮಹಾಪ್ರಸಾದವನ್ನ ತಯಾರು ಮಾಡ್ತಾ ಇದ್ದಾರೆ. ಸದ್ಯ ನಾನು ಈ ಒಂದು ಮಹಾಪ್ರಸಾದದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರಬಹುದು ರಾಶಿ ಅನ್ನವನ್ನ ಇಲ್ಲಿ ತಯಾರು ಮಾಡಿದ್ದಾರೆ. ನೂರಾರು ಜನ ಬಾಣಸಿಗರು ಏನಂತಂದ್ರೆ ಈಗಾಗಲೇ 250 ಪ್ಯಾಕೆಟ್ ಅಕ್ಕಿಯನ್ನ ಈಗಾಗಲೇ ಅನ್ನವನ್ನ ಮಾಡಿದ್ದಾರೆ. ಈಗಾಗಲೇ ಸುಮಾರು ಬೆಳಗ್ಗೆ 5 ಗಂಟೆಯಿಂದನೇ ಮಹಾಪ್ರಸಾದ ಆರಂಭವಾಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಭಾಗದಲ್ಲೂ ಕೂಡ ರಾಶಿ ಅನ್ನವನ್ನ ತಯಾರು ಮಾಡಿ ಇಲ್ಲಿರುವಂತಹ ಬಾಣಸಿಗರು ತೆಗೆದುಕೊಂಡು ಬಂದು ಇಲ್ಲಿ ಏನಂತಂದ್ರೆ ಒಂದು ಅನ್ನವನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೆಲವೇ ಕ್ಷಣಾರ್ಧದಲ್ಲಿ ಇಲ್ಲಿಂದ ಖಾಲಿ ಆಗ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಜನರು ಬರ್ತಾ ಇದ್ದಾರೆ. ಸುಮಾರು ಸಾಯಂಕಾಲದ ಹೊತ್ತಿಗೆ 8 ರಿಂದ 10 ಲಕ್ಷ ಜನ ಬರ್ತಾರೆ ಅನ್ನುವಂಥ ಒಂದು ಅಂದಾಜಾಗಿದೆ. ಈಗ ಇದೊಂದು ಈ ಕಡೆ ನನ್ನ ಬಲಭಾಗದಲ್ಲಿ ಕೂಡ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮತ್ತೆ ಅನ್ನವನ್ನು ತಯಾರು ಮಾಡಲಿಕ್ಕೆ ದೊಡ್ಡ ಪಾತ್ರೆಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಪಾತ್ರೆಗಳನ್ನು ಇಟ್ಟು ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಸುಮಾರು ನೂರಾರು ಜನ ಬಾಣಸಿಗರು ಏನಿಲ್ಲಿದ್ದಾರೆ, ತಮ್ಮ ಕೆಲಸದಲ್ಲಿ ನಿರಂತರವಾಗಿ ಬೆಳಗ್ಗೆಯಿಂದ ನಿರಂತರವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಭಾಗದಲ್ಲಿ ಅನ್ನವನ್ನು ತಯಾರು ಮಾಡಿ ಈ ಕಡೆ ಮತ್ತೊಂದು ಭಾಗದಲ್ಲಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನಂತಂದ್ರೆ ಸಾಗರೋಪಾದಿಯಲ್ಲಿಯೇ ಇಲ್ಲಿ ಒಂದು ಭಕ್ತರ ದಂಡು ಹರಿದು ಏನು ಬರ್ತಾ ಇದೆ, ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಒಂದು ಪ್ರಸಾದವನ್ನ ಸ್ವೀಕಾರ ಮಾಡಿದ್ದಾರೆ. ಈ ಸಾಲಾಗಿ ಇಟ್ಟಂತ ಸುಮಾರು 20ಕ್ಕೂ ಹೆಚ್ಚು ದೊಡ್ಡ ಪಾತ್ರೆಗಳನ್ನ ಇಟ್ಟು ಈಗ ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಅನ್ನವನ್ನ ತಯಾರು ಮಾಡಿದರೆ ನನ್ನ ಇನ್ನೊಂದು ಬಲಭಾಗದಲ್ಲಿಯೂ ಕೂಡ ತೋರಿಸ್ತಾ ಹೋಗ್ತೀನಿ. ದೊಡ್ಡ ಕೊಪ್ಪರಿಗೆಗಳಲ್ಲಿ ಸಾಂಬಾರನ್ನ ತಯಾರು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಸುಮಾರು ಇಲ್ಲಿವರೆಗೂ 5 ಕೊಪ್ಪರಿಗೆ ಸಾಂಬಾರನ್ನು ತಯಾರು ಮಾಡಿದ್ದಾರೆ. 5 ಕೊಪ್ಪರಿಗೆಯನ್ನು ಸಾಂಬಾರು ನೋಡ್ತಾ ಇರ್ಬೋದು. ದೊಡ್ಡದಾದಂಥ ಪಾತ್ರೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅಂತಂದರೆ ಒಂದು ಪಲ್ಯವನ್ನು ತಯಾರು ಮಾಡ್ತಾರೆ ಮತ್ತು ಸಾಂಬಾರನ್ನು ತಯಾರು ಮಾಡ್ತಾರೆ. ಪ್ರಸಾದದ ವ್ಯವಸ್ಥೆಯಲ್ಲಿ ಏನಂತ ಉತ್ತರ ಕರ್ನಾಟಕ ಶೈಲಿಯ ವಿವಿಧ ಖಾದ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ಅನ್ನ, ಸಾರು ಮತ್ತು ಪಲ್ಯವನ್ನು ಈಗಾಗಲೇ ಏನಂತಂದರೆ ಈ ಒಂದು ಮಹಾದಾಸೋಹದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಸುಮಾರು ಇದುವರೆಗೂ ಕೂಡ 5 ಕೊಪ್ಪರಿಗೆಗಳ ಸಾಂಬಾರನ್ನು ತಯಾರು ಮಾಡಿದ್ದಾರೆ. 5 ಕೊಪ್ಪರಿಗೆಗಳಲ್ಲಿ ಪಲ್ಯವನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಈಗಾಗಲೇ ಮತ್ತೆ ಪಲ್ಯ ಏನು ಭಕ್ತರ ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ, ಅದು ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಕೂಡ ಮತ್ತೆ ಈಗಾಗಲೇ ಇನ್ನೂ ಕೂಡ ಈ ಒಂದು ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಸಿದ್ಧತೆಗಳು ಕೂಡ ಈ ಭಾಗದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ತರಕಾರಿ ಪಲ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಇಲ್ಲಿರುವಂಥ ಬಾಣಸಿಗರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಇಲ್ಲಿಯವರೆಗೂ ಏನಂತಂದರೆ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನರು ಭಕ್ತರು ಆಗಮಿಸಿ ಹೋಗಿದ್ದಾರೆ. ಇನ್ನೂ ಕೂಡ ಮಧ್ಯಾಹ್ನದ ವೇಳೆಗೆ ಇನ್ನೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಪ್ರಸಾದವನ್ನು ಸೇವನೆ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರು ಕೂಡ ಈ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಹೀಗಾಗಿ ಈಗ ಎಲ್ಲ ವ್ಯವಸ್ಥೆಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನು ಸಾಯಂಕಾಲದ ವೇಳೆಗೆ ಅಂತಂದರೆ ಈ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಬರುವ ಎಲ್ಲ ಭಕ್ತರಿಗೂ ಕೂಡ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನು ತಯಾರು ಮಾಡಿ ಅದರಲ್ಲೂ ಕೂಡ ಸಿಹಿ ಪಾಕ ಮೈಸೂರು ಪಾಕವನ್ನು ಕೂಡ ಈ ಬಾರಿ ಈ ಪ್ರಸಾದದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ರವೆ ಉಂಡೆ ಆಗಿರ್ಬೋದು, ಮಾದಲಿ ಆಗಿರ್ಬೋದು, ಹೀಗೆ ನಾನಾ ರೀತಿಯ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನು ತಯಾರು ಮಾಡಿ ಭಕ್ತರಿಗೆ ಉಣಬಡಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಏನಂತಂದ್ರೆ ಕ್ಷಣಗಣನೆ ಆರಂಭವಾಗಿದೆ. ಸಾಯಂಕಾಲ 5:30 ಸುಮಾರಿಗೆ ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗುತ್ತೆ. ಹೀಗಾಗಿ ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನರು ಈಗಾಗಲೇ ಕೊಪ್ಪಳದ ಗವಿಮಠದ ಆವರಣಕ್ಕೆ ಬಂದಿದ್ದಾರೆ. ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಒಂದು ಪ್ರಸಾದ ವ್ಯವಸ್ಥೆನ, ಅದು ಮಹಾಪ್ರಸಾದವನ್ನ ತಯಾರು ಮಾಡ್ತಾ ಇದ್ದಾರೆ. ಸದ್ಯ ನಾನು ಈ ಒಂದು ಮಹಾಪ್ರಸಾದದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರಬಹುದು ರಾಶಿ ಅನ್ನವನ್ನ ಇಲ್ಲಿ ತಯಾರು ಮಾಡಿದ್ದಾರೆ. ನೂರಾರು ಜನ ಬಾಣಸಿಗರು ಏನಂತಂದ್ರೆ ಈಗಾಗಲೇ 250 ಪ್ಯಾಕೆಟ್ ಅಕ್ಕಿಯನ್ನ ಈಗಾಗಲೇ ಅನ್ನವನ್ನ ಮಾಡಿದ್ದಾರೆ. ಈಗಾಗಲೇ ಸುಮಾರು ಬೆಳಗ್ಗೆ 5 ಗಂಟೆಯಿಂದನೇ ಮಹಾಪ್ರಸಾದ ಆರಂಭವಾಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಭಾಗದಲ್ಲೂ ಕೂಡ ರಾಶಿ ಅನ್ನವನ್ನ ತಯಾರು ಮಾಡಿ ಇಲ್ಲಿರುವಂತಹ ಬಾಣಸಿಗರು ತೆಗೆದುಕೊಂಡು ಬಂದು ಇಲ್ಲಿ ಏನಂತಂದ್ರೆ ಒಂದು ಅನ್ನವನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೆಲವೇ ಕ್ಷಣಾರ್ಧದಲ್ಲಿ ಇಲ್ಲಿಂದ ಖಾಲಿ ಆಗ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಜನರು ಬರ್ತಾ ಇದ್ದಾರೆ. ಸುಮಾರು ಸಾಯಂಕಾಲದ ಹೊತ್ತಿಗೆ 8 ರಿಂದ 10 ಲಕ್ಷ ಜನ ಬರ್ತಾರೆ ಅನ್ನುವಂಥ ಒಂದು ಅಂದಾಜಾಗಿದೆ. ಈಗ ಈ ಕಡೆ
ನನ್ನ ಬಲಭಾಗದಲ್ಲಿ ಕೂಡ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮತ್ತೆ ಅನ್ನವನ್ನು ತಯಾರು ಮಾಡಲಿಕ್ಕೆ ದೊಡ್ಡ ದೊಡ್ಡ ಏನು ಪಾತ್ರೆಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಪಾತ್ರೆಗಳನ್ನು ಇಟ್ಟು ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಸುಮಾರು ಏನು ನೂರಾರು ಜನ ಬಾಣಸಿಗರು ಏನಿಲ್ಲಿದ್ದಾರೆ ತಮ್ಮ ಕೆಲಸದಲ್ಲಿ ನಿರಂತರವಾಗಿ ಬೆಳಗ್ಗೆಯಿಂದ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಭಾಗದಲ್ಲಿ ಅನ್ನವನ್ನು ತಯಾರು ಮಾಡಿ ಈ ಕಡೆ ಮತ್ತೊಂದು ಭಾಗದಲ್ಲಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನಂತಂದರೆ ಸಾಗರೋಪಾದಿಯಲ್ಲಿಯೇ ಇಲ್ಲಿ ಒಂದು ಭಕ್ತರ ದಂಡು ಹರಿದು ಏನು ಬರ್ತಾ ಇದೆ, ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಸುಮಾರು ಏನು 1 ಲಕ್ಷಕ್ಕೂ ಹೆಚ್ಚು ಜನರು ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಸಾಲಾಗಿ ಇಟ್ಟಂಥ ಸುಮಾರು 20ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಟು ಈಗ ಅನ್ನವನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಅನ್ನವನ್ನು ತಯಾರು ಮಾಡಿದರೆ ನನ್ನ ಇನ್ನೊಂದು ಬಲಭಾಗದಲ್ಲಿಯೂ ಕೂಡ ತೋರಿಸ್ತಾ ಹೋಗ್ತೀನಿ. ದೊಡ್ಡ ದೊಡ್ಡ ಕೊಪ್ಪರಿಗೆಗಳಲ್ಲಿ ಸಾಂಬಾರನ್ನು ತಯಾರು ಮಾಡ್ತಾ ಇದ್ದಾರೆ. ಏನಂತಂದರೆ ಸುಮಾರು ಇಲ್ಲಿವರೆಗೂ 5 ಕೊಪ್ಪರಿಗೆ ಸಾಂಬಾರನ್ನು ತಯಾರು ಮಾಡಿದ್ದಾರೆ. 5 ಕೊಪ್ಪರಿಗೆಯನ್ನು ಸಾಂಬಾರು ನೋಡ್ತಾ ಇರ್ಬೋದು. ದೊಡ್ಡದಾದಂಥ ಪಾತ್ರೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅಂತಂದರೆ ಒಂದು ಪಲ್ಯವನ್ನು ತಯಾರು ಮಾಡ್ತಾರೆ ಮತ್ತು ಸಾಂಬಾರನ್ನು ತಯಾರು ಮಾಡ್ತಾರೆ. ಪ್ರಸಾದದ ವ್ಯವಸ್ಥೆಯಲ್ಲಿ ಏನಂತ ಉತ್ತರ ಕರ್ನಾಟಕ ಶೈಲಿಯ ವಿವಿಧ ಖಾದ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಅನ್ನ, ಸಾರು ಮತ್ತು ಪಲ್ಯವನ್ನು ಈಗಾಗಲೇ ಏನಂತಂದರೆ ಈ ಒಂದು ಮಹಾದಾಸೋಹದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಸುಮಾರು ಇದುವರೆಗೂ ಕೂಡ 5 ಕೊಪ್ಪರಿಗೆಗಳ ಸಾಂಬಾರನ್ನು ತಯಾರು ಮಾಡಿದ್ದಾರೆ. 5 ಕೊಪ್ಪರಿಗೆಗಳಲ್ಲಿ ಪಲ್ಯವನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಈಗಾಗಲೇ ಮತ್ತೆ ಪಲ್ಯ ಏನು ಭಕ್ತರ ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ, ಅದು ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಕೂಡ ಮತ್ತೆ ಈಗಾಗಲೇ ಇನ್ನೂ ಕೂಡ ಈ ಒಂದು ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಸಿದ್ಧತೆಗಳು ಕೂಡ ಈ ಭಾಗದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಏನು ತರಕಾರಿ ಪಲ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಇಲ್ಲಿರುವಂಥ ಬಾಣಸಿಗರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಇಲ್ಲಿಯವರೆಗೂ ಏನಂತಂದರೆ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನರು ಭಕ್ತರು ಆಗಮಿಸಿ ಹೋಗಿದ್ದಾರೆ. ಇನ್ನೂ ಕೂಡ ಮಧ್ಯಾಹ್ನದ ವೇಳೆಗೆ ಇನ್ನೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಪ್ರಸಾದವನ್ನು ಸೇವನೆ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರು ಕೂಡ ಈ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಹೀಗಾಗಿ ಈಗ ಎಲ್ಲ ವ್ಯವಸ್ಥೆಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನು ಸಾಯಂಕಾಲದ ವೇಳೆಗೆ ಅಂತಂದರೆ ಈ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಬರುವ ಎಲ್ಲ ಭಕ್ತರಿಗೂ ಕೂಡ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನು ತಯಾರು ಮಾಡಿ ಅದರಲ್ಲೂ ಕೂಡ ಸಿಹಿ ಪಾಕ ಮೈಸೂರು ಪಾಕವನ್ನು ಕೂಡ ಈ ಬಾರಿ ಈ ಪ್ರಸಾದದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ರವೆ ಉಂಡೆ ಆಗಿರ್ಬೋದು, ಮಾದಲಿ ಆಗಿರ್ಬೋದು, ಹೀಗೆ ನಾನಾ ರೀತಿಯ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನು ತಯಾರು ಮಾಡಿ ಭಕ್ತರಿಗೆ ಉಣಬಡಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಏನಂತಂದರೆ ಕ್ಷಣಗಣನೆ ಆರಂಭವಾಗಿದೆ. ಸಾಯಂಕಾಲ 5:30 ಸುಮಾರಿಗೆ ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗುತ್ತೆ. ಹೀಗಾಗಿ ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನರು ಈಗಾಗಲೇ ಕೊಪ್ಪಳದ ಗವಿಮಠದ ಆವರಣಕ್ಕೆ ಬಂದಿದ್ದಾರೆ. ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು, ಅದು ಮಹಾಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ. ಸದ್ಯ ನಾನು ಈ ಒಂದು ಮಹಾಪ್ರಸಾದದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ರಾಶಿ ಅನ್ನವನ್ನು ಇಲ್ಲಿ ತಯಾರು ಮಾಡಿದ್ದಾರೆ. ನೂರಾರು ಜನ ಬಾಣಸಿಗರು ಏನಂತಂದರೆ ಈಗಾಗಲೇ 250 ಪ್ಯಾಕೆಟ್ ಅಕ್ಕಿಯನ್ನು ಈಗಾಗಲೇ ಅನ್ನವನ್ನು ಮಾಡಿದ್ದಾರೆ. ಈಗಾಗಲೇ ಸುಮಾರು ಬೆಳಗ್ಗೆ 5 ಗಂಟೆಯಿಂದನೇ ಮಹಾಪ್ರಸಾದ ಆರಂಭವಾಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಭಾಗದಲ್ಲೂ ಕೂಡ ರಾಶಿ ಅನ್ನವನ್ನು ತಯಾರು ಮಾಡಿ ಇಲ್ಲಿರುವಂಥ ಬಾಣಸಿಗರು ತೆಗೆದುಕೊಂಡು ಬಂದು ಇಲ್ಲಿ ಏನಂತಂದರೆ ಒಂದು ಅನ್ನವನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೆಲವೇ ಕ್ಷಣಾರ್ಧದಲ್ಲಿ ಇಲ್ಲಿಂದ ಖಾಲಿ ಆಗ್ತಾ ಇದೆ. ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಜನರು ಬರ್ತಾ ಇದ್ದಾರೆ. ಸುಮಾರು ಸಾಯಂಕಾಲದ ಹೊತ್ತಿಗೆ 8ರಿಂದ 10 ಲಕ್ಷ ಜನ ಬರ್ತಾರೆ ಅನ್ನುವಂಥ ಒಂದು ಅಂದಾಜಾಗಿದೆ. ಈ ಕಡೆ ನನ್ನ ಬಲಭಾಗದಲ್ಲಿ ಕೂಡ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮತ್ತೆ ಅನ್ನವನ್ನು ತಯಾರು ಮಾಡಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಪಾತ್ರೆಗಳನ್ನು ಇಟ್ಟು ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಸುಮಾರು ನೂರಾರು ಜನ ಬಾಣಸಿಗರು ಏನಿಲ್ಲಿದ್ದಾರೆ ತಮ್ಮ ಕೆಲಸದಲ್ಲಿ ನಿರಂತರವಾಗಿ ಬೆಳಗ್ಗೆಯಿಂದ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಭಾಗದಲ್ಲಿ ಅನ್ನವನ್ನು ತಯಾರು ಮಾಡಿ ಈ ಕಡೆ ಮತ್ತೊಂದು ಭಾಗದಲ್ಲಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನಂತಂದರೆ ಸಾಗರೋಪಾದಿಯಲ್ಲಿಯೇ ಇಲ್ಲಿ ಒಂದು ಭಕ್ತರ ದಂಡು ಹರಿದು ಏನು ಬರ್ತಾ ಇದೆ, ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಸಾಲಾಗಿ ಇಟ್ಟಂಥ ಸುಮಾರು 20ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಟು ಈಗ ಅನ್ನವನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಅನ್ನವನ್ನು ತಯಾರು ಮಾಡಿದರೆ ನನ್ನ ಇನ್ನೊಂದು ಬಲಭಾಗದಲ್ಲಿಯೂ ಕೂಡ ತೋರಿಸ್ತಾ ಹೋಗ್ತೀನಿ. ದೊಡ್ಡ ದೊಡ್ಡ ಕೊಪ್ಪರಿಗೆಗಳಲ್ಲಿ ಸಾಂಬಾರನ್ನು ತಯಾರು ಮಾಡ್ತಾ ಇದ್ದಾರೆ. ಏನಂತಂದರೆ ಸುಮಾರು ಇಲ್ಲಿವರೆಗೂ
5 ಕೊಪ್ಪರಿಗೆ ಸಾಂಬಾರನ್ನು ತಯಾರು ಮಾಡಿದ್ದಾರೆ. 5 ಕೊಪ್ಪರಿಗೆಯನ್ನು ಸಾಂಬಾರು ನೋಡ್ತಾ ಇರ್ಬೋದು, ದೊಡ್ಡದಾದಂಥ ಪಾತ್ರೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅಂತಂದರೆ ಒಂದು ಪಲ್ಯವನ್ನು ತಯಾರು ಮಾಡ್ತಾರೆ ಮತ್ತು ಸಾಂಬಾರನ್ನು ತಯಾರು ಮಾಡ್ತಾರೆ. ಪ್ರಸಾದದ ವ್ಯವಸ್ಥೆಯಲ್ಲಿ ಏನಂತ ಉತ್ತರ ಕರ್ನಾಟಕ ಶೈಲಿಯ ವಿವಿಧ ಖಾದ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಅನ್ನ, ಸಾರು ಮತ್ತು ಪಲ್ಯವನ್ನು ಈಗಾಗಲೇ ಏನಂತಂದರೆ ಈ ಒಂದು ಮಹಾದಾಸೋಹದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಸುಮಾರು ಇದುವರೆಗೂ ಕೂಡ 5 ಕೊಪ್ಪರಿಗೆಗಳ ಸಾಂಬಾರನ್ನು ತಯಾರು ಮಾಡಿದ್ದಾರೆ, 5 ಕೊಪ್ಪರಿಗೆಗಳಲ್ಲಿ ಪಲ್ಯವನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಈಗಾಗಲೇ ಮತ್ತೆ ಪಲ್ಯ ಏನು ಭಕ್ತರ ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ, ಅದು ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಕೂಡ ಮತ್ತೆ ಈಗಾಗಲೇ ಇನ್ನೂ ಕೂಡ ಈ ಒಂದು ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಸಿದ್ಧತೆಗಳು ಕೂಡ ಈ ಭಾಗದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಏನು ತರಕಾರಿ ಪಲ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಇಲ್ಲಿರುವಂಥ ಬಾಣಸಿಗರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಇಲ್ಲಿಯವರೆಗೂ ಏನಂತಂದರೆ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನರು ಭಕ್ತರು ಆಗಮಿಸಿ ಹೋಗಿದ್ದಾರೆ. ಇನ್ನೂ ಕೂಡ ಮಧ್ಯಾಹ್ನದ ವೇಳೆಗೆ ಇನ್ನೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಪ್ರಸಾದವನ್ನು ಸೇವನೆ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರು ಕೂಡ ಈ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಹೀಗಾಗಿ ಈಗ ಎಲ್ಲ ವ್ಯವಸ್ಥೆಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನು ಸಾಯಂಕಾಲದ ವೇಳೆಗೆ ಅಂತಂದರೆ ಈ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಬರುವ ಎಲ್ಲ ಭಕ್ತರಿಗೂ ಕೂಡ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನು ತಯಾರು ಮಾಡಿ ಅದರಲ್ಲೂ ಕೂಡ ಸಿಹಿ ಪಾಕ ಮೈಸೂರು ಪಾಕವನ್ನು ಕೂಡ ಈ ಬಾರಿ ಈ ಪ್ರಸಾದದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ರವೆ ಉಂಡೆ ಆಗಿರ್ಬೋದು, ಮಾದಲಿ ಆಗಿರ್ಬೋದು, ಹೀಗೆ ನಾನಾ ರೀತಿಯ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನು ತಯಾರು ಮಾಡಿ ಭಕ್ತರಿಗೆ ಉಣಬಡಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.